ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿರುವಂತದ್ದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಒಂದ್ ಕಡೆ ಪ್ರಧಾನಿ ಮೋದಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು. ಒಂದ್ ಕಡೆ ಈಗಾಗಲೇ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಬಿಗಿಪಟ್ಟನ್ನ ಹಿಡಿದಿತ್ತು. ಇದೇ ಬೆನ್ನಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಈಗ ಮಣಿದಿದೆ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಸಾಕಷ್ಟು ರೋಚಕ ತಿರುವನ್ನ ಪಡೆದುಕೊಂಡಿತ್ತು. ಈಗ ಇದೇ ಬೆನ್ನಲ್ಲೇ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿದಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿಗೆ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದ ಕೇಂದ್ರ ಸರ್ಕಾರ. ಇನ್ನು ಜಂತರ್ ಮಂತರ್ನಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿತ್ತು. ಇನ್ನು ಕಾಕ್ರೋಚ್ ಪಾರ್ಟಿ ಬೇಡಿಕೆಗಳಿಗೆ ಒಂದ್ ಕಡೆ ಮೋದಿ ಸರ್ಕಾರ ಒಪ್ತಾರ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಇವತ್ತು ಸಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ನಡುವೆ 3ನೇ ಸುತ್ತಿನ ಸಭೆ ಮಾತುಕತೆ ಇತ್ತು. ಒಂದ್ ಕಡೆ ಆ ಮಾತುಕತೆ ಎಲ್ಲರ ಚಿತ್ತ ನೆಟ್ಟಿತ್ತು. ಇದೇ ಬೆನ್ನಲ್ಲೇ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಈಗ ಮಣಿದಿರುವಂತದ್ದು. ಸಿಜೆಪಿ ಪ್ರತಿಭಟನೆ ಬೆನ್ನಲ್ಲೇ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ರು. ಒಂದ್ ಕಡೆ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ರು. ಇಲ್ಲಿ ಸಿಜೆಪಿ ಪಾರ್ಟಿ 2 ಬೇಡಿಕೆಗಳನ್ನ ಇಟ್ಟಿತ್ತು. ಅವರ ಮೇನ್ ಅಜೆಂಡಾ ಇರೋದು ನೀಟ್ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅಧಿಕಾರಿಗಳು ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು, ನೀಟ್ ಅಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋದು. ಇದೇ ಬೆನ್ನಲ್ಲೇ ಈಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. 12 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಒಂದು ತಲೆದಂಡ ಆಗಿದೆ. ಪ್ರಧಾನಿ ಕಚೇರಿಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ ಧರ್ಮೇಂದ್ರ ಪ್ರಧಾನ್. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು 12 ವರ್ಷಗಳ ಪ್ರಧಾನಿ ಮೋದಿ ಆಳ್ವಿಕೆಯಲ್ಲಿ ಮೊದಲ ತಲೆದಂಡ ಆಗಿದೆ. ಪ್ರಧಾನಿ ಕಚೇರಿಗೆ ರಾಜೀನಾಮೆ ಪತ್ರವನ್ನ ಧರ್ಮೇಂದ್ರ ಪ್ರಧಾನ್ ಅವರು ರವಾನಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿರುವಂತದ್ದು 12 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಮೊದಲ ತಲೆದಂಡ ಆಗಿದೆ. ಒಂದ್ ಕಡೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು. ಕಳೆದ 20-25 ದಿನಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ. ಇದೇ ಬೆನ್ನಲ್ಲೇ ಮಧ್ಯಾಹ್ನದೊಳಗೆ ತನ್ನ ನಿರ್ಧಾರವನ್ನ ಕೇಂದ್ರ ಸಚಿವರು ಪ್ರಕಟಿಸ್ತಾರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಆದ್ರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಆಳ್ವಿಕೆಯಲ್ಲಿ ಮೊದಲ ತಲೆದಂಡ ಆಗಿದೆ. 12 ವರ್ಷಗಳ ಪ್ರಧಾನಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಮೊದಲ ತಲೆದಂಡ ಆಗಿರುವಂತದ್ದು. ಸಿಜೆಪಿ ಸರ್ಕಾರದ 3ನೇ ಸುತ್ತಿನ ಮಾತುಕತೆಯಲ್ಲಿ ಇವತ್ತು ಎಲ್ಲರ ಚಿತ್ತ ನೆಟ್ಟಿತ್ತು. ಒಂದ್ ಕಡೆ ಇಲ್ಲಿ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡುತ್ತಾರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆಯನ್ನ ನೀಡಿದ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಿರುವಂತದ್ದು 12 ವರ್ಷದ ಮೋದಿ ಅವರ ಆಳ್ವಿಕೆಯಲ್ಲಿ ಮೊದಲ ತಲೆದಂಡ ಆಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಸಿಜೆಪಿ ಕಾರ್ಯಕರ್ತರು ಏನು ಮೊದಲಿಂದಲೂ ಕೂಡ ತಮ್ಮ ಷರತ್ತನ್ನು ಹಾಕಿದರು, ತಮ್ಮ ಒತ್ತಡವನ್ನು ಹಾಕ್ತಾಯಿದ್ರು. ಯಾವ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿದರು. ಆ ಒತ್ತಾಯಕ್ಕೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಮಣಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಧಿಕೃತವಾಗಿ ಈ ರಾಜೀನಾಮೆ ಪತ್ರವು ಕೂಡ ಮಾಧ್ಯಮಗಳ ಕೈಗೆ ಸಿಕ್ಕಿದೆ. ಸುಮಾರು 22 ದಿನಗಳಿಂದಲೂ ಕೂಡ ಜಂತರ್ ಮಂತರಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ ಬಳಿಕ ಆರಂಭ ಆದಂತಹ ಒಂದು ಪ್ರತಿಭಟನೆ ಮೊದಲ ದಿನಗಳಲ್ಲಿ ಅಷ್ಟು ಜೋರಾಗಿಲ್ಲದೇ ಇದ್ದರೂ ಕೂಡ ದಿನ ಕಳೆದಂತೆ ಅದರ ಕಾವು ದೇಶಾದ್ಯಂತ ಜಾಸ್ತಿ ಆಯಿತು. ಅದರಲ್ಲೂ ಕಳೆದ ಒಂದು ವಾರದಿಂದ ಇಡೀ ದೇಶಾದ್ಯಂತ ಈ ಪ್ರಕರಣ ಹೆಚ್ಚು ಚರ್ಚೆ ಆಯಿತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅಂತ. ಇದೇ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ಕೂಡ ನಡೀತಾ ಇರುವಂಥದ್ದು. ಸಂಸತ್ ಅಧಿವೇಶನ ನಡೆಸೋದಕ್ಕೆ ವಿಪಕ್ಷಗಳು ಬಿಡಲೇ ಇಲ್ಲ. ವಿಪಕ್ಷಗಳು 3-4 ದಿನಗಳಿಂದಲೂ ಕೂಡ ಇದೇ ಒಂದು ಮಂತ್ರವನ್ನು ಜಪ ಮಾಡ್ತಾಯಿದ್ರು. ಆದರೆ CJPಯ ಕಾರ್ಯಕರ್ತರು, ವಿಪಕ್ಷಗಳಿಗಿಂತಲೂ ಕೂಡ CJPಯ ಯುವಕರು, ವಿದ್ಯಾರ್ಥಿಗಳು ಏನು ಜಂತರ್ ಮಂತರಲ್ಲಿ ಪ್ರತಿದಿನವೂ ಕೂಡ ಅಹೋರಾತ್ರಿ ಹೋರಾಟವನ್ನು ಮಾಡೋದರ ಮುಖೇನ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಕಳೆದ 3-4 ದಿನಗಳಿಂದ ಆದಂತಹ ಬಿಗ್ ಡೆವಲಪ್ಮೆಂಟ್ ಏನಿದೆ ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಎಕ್ಸಲ್ಲಿ ಪೋಸ್ಟ್ ಮಾಡಿದ್ದು, ನಾವು ವಿದ್ಯಾರ್ಥಿಗಳ ಜೊತೆ ಇದ್ದೀವಿ, ಯುವಕರ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೂ ನಿಮಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ ಅಂತ ಮೊನ್ನೆ ಮಾಡಿದರು. ಅದಾದ ಬಳಿಕ ನಿನ್ನೆ ಮಧ್ಯರಾತ್ರಿ ಒಂದು ವಿಡಿಯೋ ಸಂದೇಶವನ್ನು ರವಾನೆ ಮಾಡಿದ್ರು. ಈ ಪ್ರಕರಣವನ್ನು ನಾವು ಭಾಳಷ್ಟು ಗಂಭೀರವಾಗಿ ತಗೊಂಡಿದ್ವಿ, ಯುವಕರ ಜೊತೆ ಇರ್ತೀವಿ ಅಂತ. ತದಬಳಿಕವೇ 2ನೇ ಸುತ್ತಿನ ಮಾತುಕತೆಯನ್ನು JP ನಡ್ಡಾ ಅವರ ಜೊತೆ ಆಗಿದ್ದು. CJPಯ ಮುಖಂಡರುಗಳನ್ನು ಕರೆದು JP ನಡ್ಡಾ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಮಾತುಕತೆಯ ಸಂದರ್ಭದಲ್ಲಿ 3 ಷರತ್ತುಗಳನ್ನು ಇಟ್ಟರು. ಮೊದಲನೇದಾಗಿ ಶಿಕ್ಷಣ ಖಾತೆಯನ್ನು ನಿರ್ವಹಿಸ್ತಾ ಇರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು, ಆಗ ಮಾತ್ರ ನಾವು ನಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊತೀವಿ ಅಂತ. ಮತ್ತೊಂದೇನಂತ ಹೇಳಿದ್ರೆ, ಕುಟುಂಬಕ್ಕೆ ಯಾರು 22 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು FIR ದಾಖಲಾಗಿರುವಂತಹ ವಿದ್ಯಾರ್ಥಿಗಳ ಮೇಲೆ ಆ FIR ಅನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಈ 3 ಷರತ್ತುಗಳನ್ನು ಇಟ್ಟಿದ್ರು. ಇವತ್ತು ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು ಮಧ್ಯಾಹ್ನದ ಒಳಗೆ ನೀವು ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅದರ ಒಳಗಡೆನೆ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ 12 ವರ್ಷಗಳಿಂದಲೂ ಕೂಡ ಸುದೀರ್ಘವಾಗಿ ದೇಶವನ್ನು ಆಳ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ಪ್ರಕರಣದಲ್ಲೂ ಕೂಡ ಇಷ್ಟು ಇರುಸು ಮುರುಸು, ಇಷ್ಟು ಮುಜುಗರ ಆಗಿರಲಿಲ್ಲ. ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರಕ್ಕೆ ಇದು ದೊಡ್ಡ ಸೆಟ್ ಬ್ಯಾಕ್ ಅಂತಲೇ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯುವಕರು ಮೊದಲ ಬಾರಿಗೆ ಬೀದಿಗಿಳಿದಿತ್ತು. NDA ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೊಡಿದ್ರು. ನೇರವಾಗಿ ಇದರ ಹೊಣೆಗಾರಿಕೆ ಯಾರಿದ್ದಾರೋ ಅವರು ರಾಜೀನಾಮೆ ಪಡ್ಕೊಳ್ಳೇಬೇಕು ಅಂತ. ಸರ್ಕಾರಿ ಅಧಿಕಾರಿಗಳನ್ನು ನೀವು ತಲೆದಂಡ ಮಾಡೋದು ನಮಗೆ ಬೇಕಾಗಿಲ್ಲ, ಆದರೆ ಆ ಇಲಾಖೆಯನ್ನು ಯಾರು ನಿಭಾಯಿಸ್ತಾ ಇದ್ದಾರೋ ಅವರು ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಒಂದಷ್ಟು BJPಯ ನಾಯಕರುಗಳು ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೂ ಕೂಡ ಈ ವಿಚಾರವನ್ನು ಸಮರ್ಥನೆ ಮಾಡಿದ್ದು ಕೂಡ ಜಾಸ್ತಿನೇ. ಯಾಕಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಬೇಕು, ಮತ್ತೊಂದು ಪರೀಕ್ಷೆ ಬರೆದರೆ ಏನು ಸಮಸ್ಯೆ ಆಗುತ್ತೆ, ಓದ್ದವ್ರಿಗೆ ಎಷ್ಟು ಪರೀಕ್ಷೆಗಳಾದರೆ ಏನು ಅನ್ನುವಂಥದ್ದನ್ನು ಆರ್ಥಿಕ ಮಂತ್ರಿ ಆಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕೇಳಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರವೇ ಬೇರೆ ಆಗಿತ್ತು. 3-4 ದಿನಗಳಿಂದ ಇದು ದಿನದಿಂದ ದಿನಕ್ಕೆ ನಾವು ಎಳೆದಾಡ್ತಾ ಹೋದರೆ ಇದು ಸಮಸ್ಯೆ ಇನ್ನಷ್ಟು ಬಿಗಡಾಯಿಸ್ಬೋದು, ಸರ್ಕಾರಕ್ಕೆ ಇನ್ನಷ್ಟು ಮುಜುಗರ ಜಾಸ್ತಿ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಮೊನ್ನೆಯಿಂದಲೂ ಕೂಡ ನರೇಂದ್ರ ಮೋದಿ ಮತ್ತು ಅವರ ಟೀಮ್ ಆ್ಯಕ್ಟಿವ್ ಆಗಿದೆ. ಇದರಲ್ಲಿ 3 ಜನರ ಪಾತ್ರ ಭಾಳಷ್ಟು ಮುಖ್ಯವಾಗಿದೆ. ಕೇಂದ್ರ ಸರ್ಕಾರ ಇಷ್ಟು ದಿನಗಳ ಕಾಲ ನಾವು ಕೇಂದ್ರ ಸರ್ಕಾರದ ನಡೆಯನ್ನು ಟೀಕೆ ಮಾಡಿದ್ವಿ, ಅವ್ರ ವಿರುದ್ಧನೂ ಕೂಡ ಮಾತಾಡಿದ್ವಿ. ಆದರೆ ಇವತ್ತಿನ ಒಂದು ನಿರ್ಧಾರ ನಿಜಕ್ಕೂ ಕೂಡ ತಡವಾಗಾದರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಇವತ್ತು ರಾಜೀನಾಮೆಯನ್ನು ಪಡ್ಕೊಳ್ದೇ ಇದ್ದಿದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡದೇ ಇದ್ದಿದ್ರೆ ಇಡೀ ಕೇವಲ ದೆಹಲಿಗಷ್ಟೇ ಇದು ಸೀಮಿತ ಆಗಿಲ್ಲ. ಹಲವು ರಾಜ್ಯಗಳ ರಾಜಧಾನಿಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಾ ಇದ್ದಾವೆ, ತಾಲೂಕು ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇದ್ದಾವೆ, ಕರ್ನಾಟಕದಲ್ಲೂ ಕೂಡ ಎಲ್ಲೆಲ್ಲಿ ಏನಾಗಿದೆ ಅಂತ ನಾವು ನೋಡ್ತಾ ಇದ್ವಿ. ಹೀಗಾಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಳ್ಳೋದರ ಮೂಲಕ ಈ ಸಮಸ್ಯೆಗೆ ತೆರೆ ಇಳುವಂಥ ಒಂದು ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಒಂದಂತೂ ಸ್ಪಷ್ಟ, ಯುವಕರು ಮನೆ ಬಿಟ್ಟು ಹೊರಗಡೆ ಬಂದರೆ, ಯುವಕರು ಎಲ್ಲ ಮಾಡಿದ್ದೆಲ್ಲ ಸರಿಯಲ್ಲ, ಭಾಳಷ್ಟು ಅವ್ರದ್ದು ತಪ್ಪಿದ್ದಾವೆ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಡೆ ಸರಿಯಿಲ್ಲ, ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲವು ನಾಯಕರ ನಡೆ ಸರಿಯಿಲ್ಲ. ಇದ್ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಗೊಳ್ಳೋದರ ಮೂಲಕ ಏನು BJPಗೆ NDA ಸರ್ಕಾರಕ್ಕೆ
ಡ್ಯಾಮೇಜ್ ಆಗ್ತಾಯಿತ್ತು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ತಡವಾಗಾದರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.